ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. 1 kg ಚಿಕನ್ ತೊಗೊಂಡಿನ್ರಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ, ದಾಲ್ಚಿನ್ನಿ, ಬಿರಿಯಾನಿ ಮಸಾಲ, ಪುಡಿ ಖಾರ, ಬೆಳ್ಳುಳ್ಳಿ, ಅದ್ರಕ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮಾಟೊ. ಅಕ್ಕಿ ನೆನೆ ಇಡ್ತೀನಿ ರೀ. ಆಮೇಲೆ ಮಸಾಲೆ ರೆಡಿ ಮಾಡ್ಕೊತೀನಿ. ಅಕ್ಕಿ ತೊಳೆದು 1-2 ಸಲ ತೊಳಿತೀನಿ ರೀ ಅಕ್ಕಿ. ಒಂದೆರಡು ಸಲ ಅಕ್ಕಿ ತೊಳ್ಕೊಂಡು ನೀರು ಹಾಕಿ ನೆನೆ ಇಟ್ಟಿನಿ ರೀ. ಈಗ ಅದ್ರಾಕ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋತೀನಿ ರೀ. ನಮ್ಮ ಮನೆಗೆ ರೆಡಿ ಮಾಡ್ತೀನಿ ರೀ ಅದ್ರಾಕ ಬೆಳ್ಳುಳ್ಳಿ ಪೇಸ್ಟ್. ಈಗ ಪುದೀನ ಕೊತ್ತಂಬರಿ ಮಿಕ್ಸಿಗೆ ಹಾಕೋತೀನಿ ರೀ. ಮೇನ್ ಬಿರಿಯಾನಿಗೆ ಪುದೀನ ಕೊತ್ತಂಬರಿ ಹಾಕಿದ್ರೆ ಚಂದ ಆಗ್ತದೆ ರೀ. ಒಂದು ರೌಂಡ್ ಮಾಡ್ಕೋತೀನಿ. ಸ್ವಲ್ಪ ಟೊಮಾಟೊ ಇದ್ರಾಗ ಹಾಕೋತೀನಿ ರೀ. 1 ಟೊಮಾಟೊ ಅದ್ರಾಗ ಹಾಕಿರ್ತೀನಿ ರೀ. 1 ಟೊಮಾಟೊ ಒಗ್ಗರಣೆಗೆ ಹಾಕ್ತೀನಿ. ಇದು ಮಸಾಲೆ ಹಚ್ಚಿಡ್ತೀನಿ ರೀ ಚಿಕನ್ಗೆ. ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ ರೀ. ಪುದೀನ ಕೊತ್ತಂಬರಿ ಏನು ಪೇಸ್ಟ್ ಮಾಡಿದ್ದಲ್ಲ ರೀ ಅದನ್ನು ಇದಕ್ಕೆ ಚಿಕನ್ಗೆ ಹಚ್ತೀನಿ ರೀ. ಬಿರಿಯಾನಿ ಮಸಾಲೆ ಹಾಕ್ತೀನಿ ರೀ. ಪುಡಿ ಖಾರ ಹಾಕೋತೀನಿ. ನೀವು ಖಾರ ನೋಡ್ಕೊಂಡು ಹಾಕ್ರಿ. ಇದೆಲ್ಲ ಚಿಕನ್ಗೆ ಹಚ್ಚಿ ಒಂದು 10 ನಿಮಿಷ ಇಡ್ಬೇಕ್ರಿ. ಇದು ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡ್ಬೇಕ್ರಿ. ಇದು ಒಂದಿಟ್ಟು ಉಪ್ಪು ಹಾಕೋತೀನಿ ರೀ. ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ. ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ಅಂದ್ರೆ ಚಿಕನ್ಗೆಲ್ಲ ಮಸಾಲೆ ಹೀರ್ಕೋತಂದ್ರೆ ಬಿರಿಯಾನಿ ಟೇಸ್ಟ್ ಬರ್ತದೆ ರೀ. ಇದು ಈ ಥರ ಒಂದು ಸಲ ಮಾಡಿ ನೋಡ್ರಿ ನೀವು ಬಿರಿಯಾನಿ. ಈ ಥರ ಮಾಡಿ ಇದ್ರ ಟೇಸ್ಟ್ ನೋಡ್ರಿ. ಆಮೇಲೆ ಕಮೆಂಟ್ ಮಾಡಿರಿ. ಒಂದು ಕುಕ್ಕರ್ ಇಟ್ಕೋತೀನಿ ರೀ. ಎಣ್ಣೆ ಹಾಕೋತೀನಿ. ಇದಕ್ಕೂ ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಜಾಸ್ತಿನೇ ಬೇಕು ರೀ. ಹಾಗಾಗಿ ನಾನು ಒಂದು 4 ಸ್ಪೂನ್ ಹಾಕೋತೀನಿ. ಪಲಾವ್ ಎಲೆ ಹಾಕೋತೀನಿ. ಚಕ್ರ ಮೊಗ್ಗು 1-2, ಒಂದು 5-6 ಲವಂಗ ರೀ. ಚಕ್ಕೆ ಒಂದು 2-3 ಪೀಸ್ ಹಾಕೋತೀನಿ ಸಣ್ಣ ಸಣ್ಣ. 1-2 ಏಲಕ್ಕಿ ಹಾಕ್ತೀನಿ. ಸ್ವಲ್ಪ ಇದು ಎಣ್ಣೆ ಫ್ರೈ ಆಗ್ಬೇಕ್ರಿ. ಈಗ ಈ ಥರ ಫ್ರೈ ಆಗಲಿ. ಈರುಳ್ಳಿ ಹಾಕೋತೀನಿ ರೀ. ಈಗ ಈ ಥರ ಒಂದು ಸಲ ಮಾಡಿ ನೋಡ್ರಿ ನೀವು ಬಿರಿಯಾನಿ. ಎಷ್ಟು ಟೇಸ್ಟ್ ಆಗಿರ್ತದೆ ನೋಡ್ರಿ. ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಇದು ಎಣ್ಣೆ ಫ್ರೈ ಆಗ್ಬೇಕ್ರಿ ಈರುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗತ್ತಲ್ಲ ಈರುಳ್ಳಿ ಫ್ರೈ ಮಾಡಿ ಟೊಮೆಟೊ ಹಾಕೋತೀನಿ ನೋಡ್ರಿ. ಟೊಮಾಟೊನು ಫ್ರೈ ಆಗ್ಬೇಕ್ರಿ. ಇದ್ರಾಗ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕೋತೀನಿ ರೀ. ನೀವು ಬೇಕಂದ್ರೆ ಹಾಕೋರಿ, ಬೇಡ ಸ್ಕಿಪ್ ಮಾಡ್ಬೋದು ರೀ. ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತೀನಿ ರೀ. ಒಂದು ಸ್ವಲ್ಪ ಮೊದಲು ಅರಿಶಿನ ಹಾಕೋತೀನಿ. ನೋಡ್ಕೊಂಡು ಹಾಕೋರಿ ನೀವು ಅರಿಶಿನ ಪೌಡ್ರ್. ಈಗ ಚಿಕನ್ಗೆ ಹಚ್ಚಿಟ್ಟಿನಿ ರೀ ಉಪ್ಪು ಈಗಾಗಲೇ. ಇದಕ್ಕೊಂದು ಸ್ವಲ್ಪ ಹಾಕೋತೀನಿ ರೀ. ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗೋ ಸಂಬಂಧ ರೀ. ಚೆಂದಾಗಿ ಇದೆಲ್ಲ ಮಿಕ್ಸ್ ಮಾಡ್ತೀನಿ ರೀ. ಈಗ ಚಿಕನ್ ಹಾಕೋತೀನಿ ನೋಡ್ರಿ. ಏನು ಎಲ್ಲ ಮಸಾಲೆ ಹಚ್ಚಿಟ್ಟಿದ್ದಲ್ರಿ. ಒಂದು 10 ನಿಮಿಷ ಬಿಡ್ಬೇಕ್ರಿ ಅದು ಹಚ್ಚಿಟ್ಟು.
ಚಿಕನ್ಗೆಲ್ಲ ಮಸಾಲೆ ಹಿರ್ಕೊಂಡಿರ್ತದೆ ರೀ. ಹಂಗಾಗಿ ಇದು ಬಿರಿಯಾನಿ ಭಾಳ ಟೇಸ್ಟ್ ಆಗ್ತದೆ ರೀ. ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಿಂಗೆ ಕುದಿಸ್ಬೇಕ್ರಿ ಇದಕ್ಕೆ ನೀರು ಹಾಕ್ಲಾರ್ದೆ. ಒಂದು 10 ನಿಮಿಷ ಕುದಿಸ್ಬೇಕ್ರಿ ಇದಕ್ಕೆ. ಒಂದು 10 ನಿಮಿಷ ಆದ ನಂತರ ಅಕ್ಕಿ ಏನು ನೆನಿಟ್ಟಿದ್ದಲ್ರಿ ನಾ ಈಗ ಅಕ್ಕಿ ಹಾಕ್ಕೋತೀನಿ ರೀ. ಒಂದು 5ರಿಂದ 10 ನಿಮಿಷ ನೆನಿಟ್ಟು ಅಂದ್ರೆ ರೈಸ್ ಇದು ಜಲ್ದಿ ಆಗ್ತದೆ ರೀ ಬಿರಿಯಾನಿ. ಆಮೇಲೆ ಮೆತ್ತಗೂ ಆಗ್ತದೆ ರೀ ನೆನಿಟ್ಟು ಮಾಡ್ದೇವಂದ್ರೆ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಈಗ. ಎಲ್ಲ ಕೆಳಗ ಮ್ಯಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ಕೋತೀನಿ ರೀ. ನೋಡ್ಕೊಂಡು ಹಾಕೋರಿ. ನಾ ಒಂದು 2ರಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಒಂದು 6 ಗ್ಲಾಸ್ ನೀರು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಎಲ್ಲ ಮತ್ತು ಕೆಳಗ ಮ್ಯಾಗ ಮಾಡ್ಬೇಕ್ರಿ ಈಗ. ಕುಕ್ಕರ್ ಮುಚ್ಚಿಡ್ತೀನಿ ನೋಡ್ರಿ. ಒಂದು 3 ಸೀಟಿ ಆದ್ರೆ ಬಿರಿಯಾನಿ ರೆಡಿ ಆಗ್ತದೆ ರೀ. ಆಯ್ತು ನೋಡಿರಿ, ಈ ಥರ ಬಿರಿಯಾನಿ ಆಗ್ತದೆ. ಒಂದು ಸಲ ನಾ ಮಾಡೋದು ಮೆಥಡ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ನೀವು ಹೆಂಗೆ ಆಗ್ತದೆ ಈ ಬಿರಿಯಾನಿ. ಸೂಪರಾಗಿರ್ತದೆ ರೀ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ರೀ.